ICUಲಿದ್ದಾರೆ. ಡಾಕ್ಟರ್ ಏನು ಹೇಳಿದ್ರು? ಪಲ್ಸ್ ರೇಟು ಎದೆ ಬಡಿತ ಜಾಸ್ತಿ ಆಗಿದೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಮುಂದೆ ದಯವಿಟ್ಟು ನಾನು ಅಜ್ಜಿನ ನೋಡ್ಕೊಂಡು ಬರ್ತೀನಿ. ಯಾರಿಗೂ ಒಳಗೆ ಬಿಡ್ತಾ ಇಲ್ಲ. ಅಜ್ಜಿ ಹುಷಾರಾಗ್ತಿದ್ರಲ್ಲ, ಏನಾಯ್ತು ಸಡನ್ ಆಗಿ? ಅದೇನೂ ಗೊತ್ತಿಲ್ಲ ಜಾನ್ವಿ. ಇದ್ದಕ್ಕಿದ್ದಾಗೆ ಉಸಿರಾಟದ ತೊಂದರೆ ಶುರುವಾಯಿತು. ಶ್ರೀ ಯಾರೋ ಸ್ಪೆಷಲಿಸ್ಟ್ನ ಕರ್ಕೊಂಡು ಬಂದಿದ್ದಾನೆ. ಅವರೇನೋ ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರು ಅಂತ ನಾವಿರಬೇಕಲ್ಲ. ಅಜ್ಜಿ ಕಂಡೀಷನ್ ನೋಡಿದ್ರೆ ಹೀಗಿದೆ. ಇಂಥ ಹೊತ್ತಿನಲ್ಲಿ ಮಾವನ ವಿಷಯ ಹೇಗೆ ಹೇಳೋದು? ಬೇಡ, ಮಾವನ ವಿಷಯ ಪೂರ್ತಿ ಗೊತ್ತಾಗೋವರೆಗೂ ಈ ವಿಷಯ ನನ್ನಲ್ಲೇ ಇರಲಿ. ಜಾನ್ವಿ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಏನು ಅಂತ ಹೇಳು. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅತ್ತೆ. ನೀನೇನು ಮುಚ್ಚಿಡ್ತಿದ್ಯಾ? ಏನು ವಿಷಯ? ಅತ್ತೆ, ನೀವು ಮನ್ಸು ಗಟ್ಟಿ ಮಾಡ್ಕೋಬೇಕು. ಏನು ವಿಷಯ ಜಾನ್ವಿ? ಅದು ಮಾವ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ್ರು. ಏನು ಹಾಗಂದ್ರೆ ಬಾಬಾ ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರ? ಸರಿಯಾಗಿ ಗೊತ್ತಿಲ್ಲ ಅತ್ತೆ, ಆದರೆ ಒಂದು ನೋಟ್ ಬರೆದಿಟ್ಟು ಹೋಗಿದ್ದಾರೆ. ಏನಂತ ಬರ್ತಿದ್ದಾರೆ? ನಿಮ್ಮನ್ನು ಬಿಟ್ಟು ದೂರ ಹೋಗ್ತಿದ್ದೀನಿ, ನನ್ನನ್ನು ಹುಡುಕ್ಬೇಡಿ. ನೀನು ಶ್ರೀ ಸಂತೋಷವಾಗಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಬರೆದಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಮಾಲ್ತಕ್ಕನ ವಿಷಯ ಗೊತ್ತಾ? ಹೇಳಕ್ ಧೈರ್ಯ ಬರ್ತಿಲ್ಲ ಅತ್ತೆ. ವಿಷಯ ಗೊತ್ತಾದ್ರೆ ಮಾಲ್ತಕ್ಕ ಹೇಗೆ ತಗೋತಾರೋ ಏನೋ. ಮಾವನ ಬಗ್ಗೆ ಸರಿಯಾಗಿ ಗೊತ್ತಾಗೋವರೆಗೂ ಈ ವಿಷಯನ ಮಾಲ್ತಿ ಅತ್ತೆಗೆ ಹೇಳೋದು ಬೇಡ. ನಾನು ಪೊಲೀಸ್ ಹೆಲ್ಪ್ ತಗೊಂಡು ಮಾವನ ಹುಡುಕ್ತೀನಿ. ಆದ್ರೆ ಶ್ರೀಗೆ ಹೇಳಲೇಬೇಕಲ್ಲ. ಅದರಿಂದ ಏನು ವ್ಯತ್ಯಾಸ ಆಗುತ್ತೆ? ಗುರು ಭಾವ ಶ್ರೀ ತಂದೆ. ಶ್ರೀಗೆ ವಿಷಯ ಗೊತ್ತಾದ್ಮೇಲೆ ಅವನ ಮನಸ್ಸು ಕರಗತ್ತೆ. ಆಗ ನೀವಿಬ್ಬರೂ ಸೇರಿ ಗುರುಭಾವನ ಹುಡುಕ್ಬಹುದು.